ಸರ್, ಈಗ ಒಕ್ಕಲಿಗ ಕಮ್ಯುನಿಟಿ ಡಿಮ್ಯಾಂಡ್ ಮಾಡ್ತಾ ಇದೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ. ಹಾಗೇನೆ ಸ್ವಾಮೀಜಿ ಕೂಡ ಹೇಳಿದ್ದಾರೆ. ಸ್ವಾಮೀಜಿ ಕೊಟ್ಟಂತ ಹೇಳಿಕೆ ನಂತರ ಸಾಕಷ್ಟು ಚರ್ಚೆ ಆಗಿದೆ ರಾಜಕೀಯದಲ್ಲಿ. ಏನ್ ಚರ್ಚೆ ಆಗಿದೆ? ಒಕ್ಕಲಿಗ ವರ್ಸಸ್ ಐನ್ ಅನ್ನುವಂತಹ ರೀತಿಯಲ್ಲಿ ತಮ್ಮ ಅಭಿಪ್ರಾಯ ಸರ್? ಈಗ ನಮ್ಮ ಅಭಿಪ್ರಾಯ, ಇವತ್ತು ಸ್ವಾಮೀಜಿಯವರು ಒಕ್ಕಲಿಗ ಸ್ವಾಮೀಜಿ ಇರ್ಬೋದು, ಕೂರ್ಮ ಸಮಾಜದ ಸ್ವಾಮೀಜಿಗಳಿರ್ಬೋದು, ಇನ್ನೂ ಹಲವಾರು ಸಮಾಜದ ಸ್ವಾಮಿಗಳಿರ್ಬೋದು, ಚರ್ಚೆ ಮಾಡಿರೋದು ಗಮನಿಸಿದ್ದೇನೆ. ಅದು ಅವರವರ ವೈಯಕ್ತಿಕವಾದಂಥ ಅಭಿಪ್ರಾಯ. ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ರಾಜಕಾರಣದಲ್ಲಿ ಧರ್ಮವನ್ನು ನಾವು ಬೆಳೆಸೋದು ಬೇಕಿಲ್ಲ. ಇವತ್ತು ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥದ್ದು ಈ ಕಾಂಗ್ರೆಸ್ನ 140 ಸೀಟ್ ಕೊಟ್ಟು ಈ ನಾಡಿನ ಜನತೆ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ರೆ, ಸಮಾಜಗಳ ಮಧ್ಯೆ ಬಿರುಕುಂಟು ಮಾಡಿ ಸಂಘರ್ಷಕ್ಕೆ ಮತ್ತು ವಿಶ್ವಾಸದ ಕೊರತೆಯನ್ನು ಜಾತಿಯಲ್ಲಿ ಮೂಡಿಸ್ತಕ್ಕಂಥದ್ದಕ್ಕೆ ಈ ಕಾಂಗ್ರೆಸ್ ನಾಯಕರ ನಡವಳಿಕೆ ಕಾರಣ. ಇಲ್ಲಿ ಇವತ್ತು ಯಾರು ಚಿತಾವಣೆ ಮಾಡಿದ್ರು, ಯಾರು ಅದಕ್ಕೆ ಬಲಿಯಾಗ್ತಾರೆ, ಅದೆಲ್ಲ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಾನು ಎಲ್ಲ ಸಮಾಜದ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಮನವಿ ಮಾಡೋದು, ರಾಜಕಾರಣ ಮಾಡ್ತಕ್ಕಂಥವ್ರಿಗೆ ರಾಜಕೀಯ ಬಿಡಿ. ಧರ್ಮಾಧಿಕಾರಿಗಳು ಈ ವಿಷಯದಲ್ಲಿ ರಾಜಕಾರಣದಲ್ಲಿ ಏಕೆಂದರೆ ಧರ್ಮಾಧಿಕಾರಿಗಳಿಗೆ ಯಾವುದೇ ರೀತಿಯ ಜಾತಿಯ ವ್ಯಾಮೋಹ ಆಗಲಿ, ವ್ಯಕ್ತಿಗಳ ವ್ಯಾಮೋಹ ಆಗಲಿ ಇರಬಾರ್ದು. ಯಾಕೆಂದರೆ ಅದು ಶಿವಕುಮಾರ್ ಅವರೇ ಹೇಳ್ತಾರೆ, ಯಾವಾಗ ನಮಗೆ ಭಾಳ ವಚನಗಳು, ಸರ್ವಜ್ಞ ವಚನ ಮತ್ತು ಭಗವದ್ಗೀತೆ ಎಲ್ಲ ಭಾಳ ಹೇಳ್ತಾರೆ. ಅದರಲ್ಲಿ ಏನು ಹೇಳ್ತಾರೆ? ಈ ವ್ಯಾಮೋಹ ಬಿಡಬೇಕು. ಇವತ್ತು ಜಾತಿಗಳ ಮಧ್ಯೆ ಕಂದಕ ಸೃಷ್ಟಿ ಆಗಬಾರ್ದು. ನಾವೆಲ್ಲ ಒಟ್ಟಾರೆ ಅಣ್ಣ ತಮ್ಮಂದ್ರ ಥರ ಇರಬೇಕು, 7 ಕೋಟಿ ಜನ್ಮ. ಇಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗೋದು ಜಾತಿಯನ್ನು ಪ್ರತಿನಿಧಿಸಲಿಕ್ಕೆ ಮುಖ್ಯಮಂತ್ರಿ ಆಗಲ್ಲ, ನಾಡಿನ ಜನತೆಯನ್ನು ಸಂಪೂರ್ಣವಾಗಿ ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿ ಆಗೋದು. ಏನು ಒಂದು ಜಾತಿ ಮುಖ್ಯಮಂತ್ರಿ ಆದ ತಕ್ಷಣ ಆ ಜಾತಿಯೆಲ್ಲ ಸಂಪೂರ್ಣವಾಗಿ ಏನು ಸುವರ್ಣದ ದಿನಗಳನ್ನ ಕಾಣ್ತಕ್ಕ ಸಾಧ್ಯವಾ? ಬನ್ನಿ ಹಳ್ಳಿಗಳ ಕಡೆ ಏನಿದೆ ನೋಡಿ, ಪರಿಸ್ಥಿತಿ ಏನಿದೆ ಇವತ್ತು ಪಬ್ಲಿಕ್ನಲ್ಲಿ. ಇವ್ರ ಗ್ಯಾರಂಟಿ ಮೇಲೆ ಏನೆಲ್ಲ ಸಂಪದ್ಭರಿತವಾಗಿದ್ದಾರಾ? ಯಾವ ಮಟ್ಟದಲ್ಲಿ ಜನ ಇದ್ದಾರೆ ನಾವು ನೋಡಿದ್ದೀವಿ. ಅದರಿಂದ ಇಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗೋದು ಜಾತಿ ಹೆಸರಿನಲ್ಲ, ರಾಜ್ಯದ 6.5 ಕೋಟಿ ಜನತೆ ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿ ಆಗೋದು. ಎಲ್ಲರನ್ನೂ ಸರಿಸಮನಾಗಿ ಕಾಣಬೇಕು. ಅದರಿಂದ ಧರ್ಮಾಧಿಕಾರಿಗಳಿಗೂ ನಾನು ಮಾತಾಡೋದು, ನಾವು 2 ಬಾರಿ BJP ಜೊತೆ ಸರ್ಕಾರ ಮಾಡಿದೆ, ತಪ್ಪುಗಳು ನಮ್ಮಿಂದ ಆಗಿರ್ತವೆ. ಅದಕ್ಕೆ ಮಠಾಧೀಶರನ್ನ ಯಾಕೆ ಕರಿಬೇಕು ಬೀದಿಗೆ? ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದೆ, ಏನು ತಪ್ಪು ಮಾಡಿದ್ದೆ ಅಂತ ತೆಗೆದ್ರು ಅವರು. ಆಗ ಬನ್ರಪ್ಪ ನಾನು ಒಕ್ಕಲಿಗರನು ಉಳಿಸ್ಕೊಳ್ಳಿ ಅಂತಂದ್ಬಿಟ್ಟು ಯಾರಾದ್ರು ಕರೆದ ನಾನು? ಅಲ್ಲ, ಅದು ನಾವು ಎಕ್ಸ್ಪೆಕ್ಟು ಮಾಡೋಂಗಿಲ್ಲ, ಅವೆಲ್ಲ ಮಾಡಬಾರ್ದು. ನಾವು ರೆಪ್ರೆಸೆಂಟ್ ಮಾಡೋದು ಜನಪ್ರತಿನಿಧಿಗಳಾಗಿ ನಾಡಿನ ಜನತೆಯ ಕಲ್ಯಾಣಕ್ಕೆ, ನಮ್ಮ ಸ್ವಾರ್ಥಕ್ಕಲ್ಲ. ಅವ್ರು ಕಾಂಗ್ರೆಸ್ ತೀರ್ಮಾನ ಅವ್ರು ಮಾಡ್ಕೊತಾರೆ. ನಾನೀಗಾಗಲೇ ಅದರ ಬಗ್ಗೆ ಹೇಳಿದ್ದೀನಿ, ನಾನೇ ಹೇಳಿದ್ದೀನಿ. ಅವ್ರ ಪಾಪ ನಮ್ಮ ಪಕ್ಷದಲ್ಲೇ ಇದ್ದಾರಲ್ವಾ, ಅವೇನು ಅನ್ನೋದು ನಾವು ನೋಡಿದ್ದೀವಿ, ನಮಗೂ ಅನುಭವ ಇದೆ. ಪ್ರಾರಂಭ ಆಗಿದೆಯಲ್ಲ ಬ್ರದರ್, ದಿನ ಕ್ರಾಂತಿ ಎಲ್ಲ ಇದೆ. ಬ್ರೇಕ್ಫಾಸ್ಟ್ ಕರೆದಿದ್ದಾರಲ್ಲ, ಇವತ್ತೇನ ಡಿಸೈಡ್ ಆಯ್ತಾ? ನೋಡ್ರಿ, ನಾವು ಒಂದೇ ನಿಮಿಷ, ನಾವು ರಾಜ್ಯದ ಜನರ ಪರವಾಗಿ ಕೇಳುವಂಥದ್ದು, ರಾಜ್ಯ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಜನರ ಸಮಸ್ಯೆಯನ್ನ ಕೇಳಬೇಕು. ಅದು ಬಿಟ್ಬಿಟ್ಟು ಮಾಧ್ಯಮದಲ್ಲಿ ಪ್ರತಿದಿನ ಬರುವಂಥದ್ದು ಯಾರು ಮುಖ್ಯಮಂತ್ರಿ ಅಂತ ಅಷ್ಟೇ. ಇದು ಹೋಗ್ಬೇಕು ಅಂತ ಹೇಳೋದು. ಯಾರನ್ನ ಆಗ್ಲಿ, ಇವರು ಯಾರು ಮುಖ್ಯಮಂತ್ರಿ, ಇವ್ರು ಕಾಂಗ್ರೆಸ್ ಪಾರ್ಟಿಗೆ ಬಿಟ್ಟಿದ್ದು. ಕುಮಾರಣ್ಣ ಅವ್ರು ಹೇಳಿದ್ದಾರೆ, ನಮ್ಗೆ ಸಂಬಂಧ ಇಲ್ಲ. ಆದರೆ ಜನರ ಅಭಿವೃದ್ಧಿ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಸತ್ತೋಗಿದೆ, ಅದು ನಮ್ಮ ಕ್ಲೈಮ್ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.